ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಅಬಿರಲ ಪ್ರೇಮ ಭಗತಿ ಮುನಿ ಪಾಯಿ ಪ್ರಭು ದೇಖೈ ತರು ಓಟ್ ಲುಕಾಯಿ ಅತಿಶಯ ಪ್ರೀತಿ ದೇಖಿ ರಘುಬೀರ ಪ್ರಗಟೆ ಹೃದಯ ಹರನ ಭವ ಭೀರ ಮುನಿ ಮಗ ಮಾझ अचल होई बैसा पुलक शरीर पनस फल जैसा तब रघुनाथ निकट चली आए देखी दशा निज जन मन भाये मुनि ही राम बहु भांति जगावा जाग न ध्यान जनित सुख पावा भूप रूप तब राम दुरावा हृदय चतुर्भुज रूप देखावा मुनि अकुलाई उठा तब कैसे बिकल हीन मनी फनी बर जैसे आगे देखी राम तन श्यामा सीता अनुज सहित सुख धामा परेवु लटुक इव चरणहनी लागी प्रेम मगन मुनि बर बड़ भागी भुज बिसाल गही लिए उठाई परम प्रीति राखे उरलाई मुनि ही मिलत अस मोह कृपाला कनक तरुही जनु भेंट तमाला राम बदनु बिलोक मुनि ठाड़ा मानहु चित्र माझ लिखी ಕಾಡಾ. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶಿವ ಪಾರ್ವತಿಗೆ ಸುತೀಕ್ಷ್ಣ ಮುನಿ ರಾಮನ ಪ್ರೀತಿಯಲ್ಲಿ ಹೇಗೆಲ್ಲ ಆಡ್ತಾ ಇದ್ದಾರೆ ಅಂತ ವಿವರಣೆ ಮಾಡ್ತಾ ಹೇಳ್ತಾನೆ. ನಾನು ಯಾರು, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನೂ ಗೊತ್ತಿಲ್ಲ, ದಿಕ್ಕು ಮಾರ್ಗ ಎಲ್ಲವನ್ನು ಕೂಡ ಮರೆತು ಹೋಗಿದ್ದಾರೆ ಅವರು. ಮುಂದೆ ಹೋಗ್ತಾರೆ, ಹಿಂದೆ ಹೋಗ್ತಾರೆ, ಮತ್ತು ಭಗವಂತನ ಗುಣಗಳನ್ನು ನೆನೆಸ್ಕೊಂಡು ಕುಣಿತಾ ಇದ್ದಾರೆ. ಮುನಿಗಳು ಭಕ್ತಿ ಪಾರವಶ್ಯದಲ್ಲಿ ಮುಳುಗೋಗಿದ್ರು. ಅವರು ಭಕ್ತಿಯ ಒಂದು ಸಾಗರದಲ್ಲಿ ಮುಳುಗೋಗಿದ್ದಾರೆ. ಪ್ರಭು ರಾಮಚಂದ್ರ ಮರದ ಮರೆಯಲ್ಲಿ ನಿಂತ್ಕೊಂಡು ಮುನಿಯ ಪ್ರೇಮೋನ್ಮತ್ತ ಸ್ಥಿತಿಯನ್ನು ನೋಡ್ತಾ ಇದ್ರು. ಹೇಗೆ ಉನ್ಮತ್ತರಾಗಿ ಅವರು ಆಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ರು. ಭವಬಂಧನಗಳನ್ನು ಕಡಿದು ಹಾಕುವಂಥ ಶ್ರೀರಾಮ ಆ ಮುನಿಯ ಪ್ರೇಮಾತಿಶಯಕ್ಕೆ ಮುಗ್ಧನಾಗಿ ಅವನ ಹೃದಯದಲ್ಲಿ ಮೈದೋರ್ತಾನೆ. ಅಂದರೆ ಭಗವಂತ ನೋಡ್ತಾನೆ ದೂರದಿಂದ, ಆ ಮುನಿ ಆಡ್ತಾ ಇರೋದೆಲ್ಲ ಇವನು ಹುಚ್ಚ ಆಗ್ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು. ಅಂದರೆ ಆ ಪ್ರೀತಿಯ ಒಂದು ಅತಿಶಯಕ್ಕೆ ಅವರು ಹೊಟ್ಟೋಗಿದ್ದಾರೆ. ಅದಕ್ಕೆ ಅವ್ರು ಏನೇನೋ ಮಾಡ್ತಾ ಇದ್ದಾರೆ. ಆಗ ಅವ್ರ ಮೇಲೆ ಅವನಿಗೆ, ಆ ಭಗವಂತನಿಗೆ ದಯೆ ಬರುತ್ತೆ. ಅದಕ್ಕೋಸ್ಕರ ಅವ್ರ ಹೃದಯದಲ್ಲಿ ಕಾಣಿಸ್ಕೊಳ್ತಾನೆ. ತನ್ನ ಹೃದಯದಲ್ಲಿ ಆ ಪ್ರಭುವನ್ನು ನೋಡಿ ಸುತೀಕ್ಷ್ಣ ಮಾರ್ಗದ ಮಧ್ಯದಲ್ಲೇ ನಿಶ್ಚಲವಾಗಿ ನಿಂತ್ಕೊಂಡ್ಬಿಡ್ತಾನೆ. ಅಂದರೆ ಏನೂ ಮಾಡದೆ ಒಂದು ಸ್ಟ್ಯಾಚ್ಯೂ ಥರ ನಿಂತ್ಕೊಂಡ್ಬಿಡ್ತಾನೆ. ಅವನ ಶರೀರ ಎಲ್ಲ ಪುಳಕಿತವಾಗಿ ಹಲಸಿನ ಹಣ್ಣಿನಂತೆ ರೋಮಾಂಚನವಾಗುತ್ತೆ. ಅಂದರೆ ಈಗ ಹಲಸಿನ ಹಣ್ಣಿನ ಮೇಲೆ ಮುಳ್ಳುಗಳು ಹೇಗಿರುತ್ತೆ ನೋಡಿ, ಹಾಗೆ ಅವನ ಮೈಯಲ್ಲಿದ್ದಂತಹ ಕೂದಲುಗಳೆಲ್ಲ ನಿಮರ್ಕೊಳ್ಳುತ್ತೆ. ಆ ರೀತಿ ಆಗೋಗ್ತಾನೆ ಶ್ರೀ ರಘುನಾಥ. ಅವನ ಹತ್ರ ಹೋಗ್ತಾನೆ. ತನ್ನ ಭಕ್ತನ ಪ್ರೇಮ ವಿಫಲ ಸ್ಥಿತಿಯನ್ನು ನೋಡಿ ತುಂಬ ಸಂತೋಷ ಪಟ್ಕೊಳ್ತಾನೆ. ಮುನಿಯನ್ನು ಎಚ್ಚರಿಸೋದಕ್ಕೋಸ್ಕರ ಅನೇಕ ರೀತಿಯಲ್ಲಿ ಅವನು ಪ್ರಯತ್ನ ಮಾಡ್ತಾನೆ. ಅಂದರೆ ಈಗ ಅವನು ಭಕ್ತಿಯಲ್ಲಿ ಭಾವಕ್ಕೆ ಹೊಟ್ಟೋಗಿದಾರಲ್ಲ, ಅವರನ್ನು ಮತ್ತೆ ವಾಪಸ್ ಇಲ್ಲಿ ಕರ್ಕೊಂಬರ್ಬೇಕು. ಯಾಕಂದರೆ ಅವ್ರ ಹೃದಯದಲ್ಲಿ ಭಗವಂತ ಕಾಣಿಸ್ಕೊಳ್ತಾ ಇದ್ದಾನೆ. ಆದ್ದರಿಂದ ಅವರು ಸ್ಟ್ಯಾಚು ಥರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸ್ಟ್ಯಾಚು ಅಂತಂದರೆ ಏನು, ಅವರು ಆ ಭಾವ ಪರವಶತೆಯಲ್ಲಿದ್ದಾರೆ. ಈಗ ಅವ್ರನ್ನ ವಾಪಸ್ ಈ ಒಂದು ಪ್ರಪಂಚಕ್ಕೆ ಕರ್ಕೊಂಬರ್ಬೇಕಲ್ವ, ಅದಕ್ಕೇನೇನೋ ಮಾಡ್ತಾ ಇದ್ದಾನೆ. ಆದರೆ ಮುನಿ ಎಚ್ಚರಗೊಳ್ಳಲಿಲ್ಲ. ಯಾಕೆ ಅಂತಂದರೆ ಆ ಮುನಿ ಪ್ರಭುವಿನ ಧ್ಯಾನ ಸುಖದಲ್ಲಿ ಮುಳುಗಿದ್ರು. ಆಗ ಶ್ರೀರಾಮ ಏನು ಮಾಡ್ದ, ತನ್ನ ರಾಜ ರೂಪವನ್ನು ಮರೆಯಾಗಿಸ್ತಾನೆ. ಮತ್ತು ಚತುರ್ಭುಜ ರೂಪದಿಂದ ಅವನು ಪ್ರಕಟನಾಗ್ತಾನೆ. ತನ್ನ ಇಷ್ಟ ಸ್ವರೂಪವು ಅಂತರ್ಧಾನವಾದ್ರಿಂದ ನೋಡಿ, ಕೆಲವರು ಭಕ್ತರಿಗೆ ಕೆಲವೊಂದು ರೂಪ ತುಂಬ ಇಷ್ಟ ಇರುತ್ತೆ. ಆ ರೂಪದಲ್ಲೇ ನೋಡಬೇಕು ಅನ್ನುವಂಥ ಆಸೆ ಇರುತ್ತೆ. ಯಾಕಂದರೆ ಅದನ್ನು ತುಂಬ ಪ್ರೀತಿಸ್ತಾ ಇರ್ತಾರಲ್ಲ. ಈಗ ಅವರಿಗೆ ಯಾವ ರೂಪ ಇಷ್ಟ ಇತ್ತೋ ಅದು ಹೋಗಿದ ತಕ್ಷಣ ಅಂತರ್ಧಾನವಾಗಿದ್ದನ್ನು ನೋಡಿ ಮುನಿ ಮಣಿಯನ್ನು ಕಳ್ಕೊಂಡ ಸರ್ಪ ಹೇಗೆ ವ್ಯಾಕುಲತೆಯಿಂದ ತುಂಬಿರುತ್ತೋ ಆ ರೀತಿ ಇವರು ಕೂಡ ವ್ಯಾಕುಲರಾಗಿ ಕಣ್ಬಿಟ್ಟು ಎದ್ದು ನಿಂತ್ಕೊಳ್ತಾರೆ. ಅಂದರೆ ಅವರಿಗಿಷ್ಟ ಆದಂಥ ರೂಪ ಹೊರಟೋಯ್ತು. ಈಗ ಚತುರ್ಭುಜಧಾರಿಯಾದಂತಹ ವಿಷ್ಣುವಿನ ರೂಪದಲ್ಲಿ ಕಾಣಿಸ್ಕೊಂಡಾಗ ಅವರಿಗೆ ಎಚ್ಚರಿಕೆ ಆಗುತ್ತೆ.
ಓ ಎಲ್ಲೋಯ್ತು ಭಗವಂತ ಎಲ್ಲೋದ ಅಂತಂದ್ಬಿಟ್ಟು ತನ್ನ ಎದುರುಗಡೆ ಸೀತಾ ಲಕ್ಷ್ಮಣರೊಡಗೂಡಿರುವಂತಹ ಶ್ಯಾಮಸುಂದರನೂ ಸುಖಧಾಮನೂ ಆದಂತಹ ಶ್ರೀರಾಮನನ್ನ ನೋಡ್ತಾನೆ. ಈಗ ಕಣ್ಣು ಬಿಟ್ಟ ಮೇಲೆ ಏನಾಯ್ತು, ಶ್ರೀರಾಮ ಅಲ್ಲಿ ಮುಂದೆ ಸೀತಾ ಲಕ್ಷ್ಮಣರ ಜೊತೆ ಇರೋದು ಅವನಿಗೆ ಕಾಣಿಸುತ್ತೆ. ಹೆಚ್ಚಿನ ಭಾಗ್ಯಶಾಲಿಯಾದಂತಹ ಸುತೀಕ್ಷ್ಣ ಮುನಿವರನು ಪ್ರೇಮಮಗ್ನನಾಗಿ ದಂಡ ಪ್ರಣಾಮ ಮಾಡಿ ಶ್ರೀರಾಮನ ಚರಣಗಳಲ್ಲಿ ಹೊರಳಾಡ್ತಾನೆ. ಅಂದರೆ ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಶ್ರೀರಾಮಚಂದ್ರ ಅವನನ್ನು ಎಬ್ಬಿಸಿ ಪ್ರೀತಿಯಿಂದ ತನ್ನ ವಿಶಾಲ ಭುಜಗಳಿಂದ ಅಪ್ಪಿಕೊಳ್ತಾನೆ. ಕೃಪಾಳುವಾದಂತಹ ಶ್ರೀರಾಮ ಮುನಿಯನ್ನ ಆಲಿಂಗನೆ ಮಾಡಿಕೊಂಡು ಸ್ವರ್ಣ ವೃಕ್ಷವನ್ನ, ತಮಾಲ ವೃಕ್ಷ ತಪ್ಕೊಂಡ್ರೆ ಹೇಗಿರುತ್ತೋ ಆ ರೀತಿ ಇತ್ತು ಆ ದೃಶ್ಯ ಅಂತ ಹೇಳ್ತಾ ಇದ್ದಾರೆ. ಮುನಿ ಮನವಟ್ಟು ನಿಂತು ಅಂದರೆ ಏನು, ದಂಗಾಗಿ ಹಾಗೆ ನಿಲ್ಲೋದು ಅಂತ ಹೇಳ್ತೀವಲ್ವ, ಆ ರೀತಿ ನಿಂತ್ಕೊಂಡು ನಿರ್ನಿಮೇಷ ನಯನಗಳಿಂದ ಅಂದರೆ ಸ್ವಲ್ಪನೂ ಅಲುಗಾಡದೇ ಇರುವಂಥ, ಕಣ್ಣು ರೆಪ್ಪೆ ಕೂಡ ಒಡ್ಕೊಳ್ತಾ ಇಲ್ಲ, ಆ ರೀತಿ ಬಿಟ್ಟು ಹಾಗೆ ನೋಡೋದು ಅಂತ ಹೇಳ್ತೀವಲ್ವ, ಆ ರೀತಿ ಶ್ರೀರಾಮನ ಮುಖವನ್ನು ನೋಡ್ತಾ ಇದ್ದ. ಅವನ ಸ್ಥಿರ ಚಿತ್ತಾರ ಬರೆದ ಹಾಗಿತ್ತು ಅಂತಂದರೆ, ಆ ಸ್ಟಿಲ್ ಫೋಟೋಗ್ರಫಿ, ಯಾರಾದರೂ ಒಂದು ಸ್ಟಿಲ್ ಆಗಿರುವಂಥ ಒಂದು ಚಿತ್ರವನ್ನು ಬಿಡಿಸಿದ್ರೆ ಹೇಗಿರುತ್ತೋ ಆ ರೀತಿ ಇತ್ತು ಅದು ನೋಡೋದಕ್ಕೆ. ಅವನು ಸ್ವಲ್ಪ ಕೂಡ ಅಲುಗಾಡ್ತಾ ಇಲ್ಲ ಆ ಕಡೆಗೆ ಈ ಕಡೆಗೆ, ಅಷ್ಟು ಅವನು ದಂಗಾಗೋಗಿದ್ದಾನೆ. ಮತ್ತು ಭಗವಂತನ ಆ ಮುಖಾರವಿಂದವನ್ನು ನೋಡ್ತಾ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.